ಗುರುಗಳೇ, ಸಂಸಾರ ಅಂತ ಹೇಳಿದ ತಕ್ಷಣ ಮೈಂಡಿಗೆ ಬರುವಂಥದ್ದು ಕಷ್ಟ, ತಾಪತ್ರಯ, ಈ ರೀತಿ ಹಲವಾರು ಒಂದು ನೆಗೆಟಿವ್ ಥಾಟ್ ಅನ್ನೋದೇ ಮೈಂಡಿಗೆ ಬರುತ್ತೆ ಗುರುಗಳೇ. ಹಾಗಿದ್ಮೇಲೆ ಈ ಸಂಸಾರದಲ್ಲಿ ಕಷ್ಟ ಅನ್ನುವಂಥದ್ದಕ್ಕೆ ಕಾರಣ ಏನು ಗುರುಗಳೇ? ಅದನ್ನು ಹೊರತುಪಡಿಸಿ ಸಂಸಾರ ಅನ್ನೋದನ್ನ ಖುಷಿಯಾಗಿ ತಗೊಳ್ಳೋದಕ್ಕೆ ಆಗೋದೇ ಇಲ್ವಾ? ಅದಕ್ಕೆ ಕಾರಣ ಏನು? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಕಷ್ಟದ ಜೊತೆ ನಷ್ಟ, ನಷ್ಟದ ಜೊತೆ ಕಷ್ಟ. ನಷ್ಟ ಆದರೂ ಕಷ್ಟ, ಕಷ್ಟ ಆದರೂ ನಷ್ಟ. ಇದು ಸಂಸಾರದಿಂದ ಅಂತ ಹೇಳ್ಬೋದಾ? ಸಂಸಾರದಿಂದ ನಷ್ಟ ಕಷ್ಟ ಎರಡೂ ಇದೆ ಅಂತ ಹೇಳ್ಬೋದಾ? ಅಂದರೆ ಸಂಸಾರ ನಡೆಸೋರಲ್ಲಿ ಕಷ್ಟ ನಷ್ಟ ಆಗುತ್ತೆ ಗುರುಗಳೇ ಅನಿಸುತ್ತೆ. ಓಕೆ, ಇದಕ್ಕೆ ಕೊರತೆ ಯಾವುದು ಹಾಗಾದರೆ? ಸಂಸಾರದಲ್ಲಿ ಕಷ್ಟ ನಷ್ಟ, ಸರಿ. ಇದಕ್ಕೆ ಕಾರಣ ಕೊರತೆ ಯಾವುದು ಅಂತ ತಿಳ್ಕೊಂಡ್ರೆ ಏನಾದ್ರು ಹೇಳಕ್ಕಾಗತ್ತಾ? ಕೊರತೆ ಯಾವುದು ಆಗಿರಬಹುದು ಅಂತ ಹೇಳಿದ್ರೆ? ಪ್ರೀತಿಯ ಕೊರತೆ ಆಗಿರ್ಬೋದಾ ಗುರುಗಳೇ? ಯಾವುದು? ಪ್ರೀತಿಯ ಕೊರತೆ. ಕಷ್ಟದಲ್ಲಿರುವಾಗ ಯಾವ ಪ್ರೀತಿ ಅಮ್ಮ? ಇಲ್ಲ, ಆ ರೀತಿ ಕಷ್ಟ ಅಂತ ಹೇಳಿದ್ರೆ ಗುರುಗಳೇ, ಹಣದ ವಿಚಾರದಲ್ಲಿ ಕಷ್ಟ ಇರುತ್ತೆ ಅಂತ ಗುರುಗಳೇ. ಅಂದ್ರೆ ಇದರ ಮೂಲ ಅರ್ಥ ಜ್ಞಾನದ ಕೊರತೆ. ಏನು? ಜ್ಞಾನದ ಕೊರತೆ. ಜ್ಞಾನದ ಕೊರತೆಯಿಂದಾಗಿ ಕಷ್ಟ ನಷ್ಟ ಬರುತ್ತೆ ಹೊರತು ಇದನ್ನು ಏನೋ ಕಾರಣ ಅಂದ್ಕೊಂಡ್ರೆ ಅದಕ್ಕೆ ದಾರಿ ಸಿಕ್ಕಿಲ್ಲ, ಸಿಗೋದು ಇಲ್ಲ. ಮನುಷ್ಯನ ಜ್ಞಾನದ ಕೊರತೆಯಿಂದಾಗಿ, ಇನ್ನೊಮ್ಮೆ ಹೇಳ್ಬಿಡ್ತೀನಿ, ನಮ್ಮ ಮಾನವ ಅಂತ ನಾವೇನು ಹೇಳ್ತೀವೋ, ಮಾನವನ ಜ್ಞಾನದ ಕೊರತೆಯಿಂದಾಗಿ ಕಷ್ಟ ನಷ್ಟವೇ ಹೊರತು ಸಂಸಾರದಿಂದ ಕಷ್ಟ ನಷ್ಟ ಅನ್ನೋದು ಒಂದು ರೀತಿ ಯಾವ ಥರ ಹೇಳಬೇಕು ಅಂದ್ರೆ ಪದಗಳೇ ಸಿಕ್ಕಲ್ಲ. ಇದಕ್ಕೆ ಅವೈಜ್ಞಾನಿಕ, ಮೌಢ್ಯ, ಯಾವುದೋ ಸಂಪ್ರದಾಯ, ಸೊ ಏನು ಅವರವರ ವೈಯಕ್ತಿಕ ಅನುಸಾರವಾಗಿ ಅದಕ್ಕೊಂದು ಹೆಸರು ಕೊಡ್ಬೋದೇ ವಿನಃ ಮುಖ್ಯವಾದ ಉತ್ತರ ಯಾವುದ್ರ ಕೊರತೆ? ಜ್ಞಾನದ ಕೊರತೆ. ಜ್ಞಾನದ ಕೊರತೆ. ಯಾವುದಪ್ಪ ಜ್ಞಾನ? ಎಲ್ಲಿ ಸಿಗುತ್ತಪ್ಪ ಜ್ಞಾನ? ಹೆಂಗಪ್ಪ ತಗೊಳ್ಳೋದು ಜ್ಞಾನ?